ಪ್ರಶಾಂತ್, ನಾನು ಹೋಗಿ ಬರ್ತೀನಿ. ಹಾ, ಓಕೆ. ಮದ್ವೆ ಹೇಗ್ ಮುರಿಯೋದಪ್ಪ ಅಂತ ಅವಕಾಶಕ್ಕೋಸ್ಕರ ನಾವು ಕಾಯ್ತಾ ಇದ್ರೆ ಅವಳೇ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ಏನ್ ಮಾತಾಡ್ತಿದ್ದೀರಾ ಅತ್ಗೆ? ಒಡವೆನ್ ಬದಲಾಯಿಸೋಕ್ ಹೇಳಿದ್ಲು ಅಂದ್ರೆ ನೀವ್ ಸರಿ ಅಂತಿದ್ದೀರಲ್ಲ, ಯಾಕೆ? ಇಂಥ ಅವಕಾಶನ ಸುಮ್ನೆ ಬಿಡ್ಬಾರ್ದು ನಾವು. ಮನೆಗೋಗಿ ಈ ವಿಷಯನ ಭಾವನವ್ರಿಗೆ ಅತ್ತೆಗೆ ಹೇಳೋಣ. ಪಾರ್ವತಿ, ಈಗ ಯಾರಿಗೂ ಏನು ಹೇಳೋದ್ ಬೇಡ. ಆ ಒಡವೆಗಳನ್ನ ಮುರ್ಸಿ ಆ ಮದ್ವೆ ಮುರಿಯೋದಿಕ್ಕೆ ಒಳ್ಳೆ ಅವಕಾಶನ ಆದ್ಯನೇ ನಮಗ್ ಕೊಟ್ಟಿದ್ದಾಳೆ. ಒಡವೆ ಬದ್ಲಾಗ್ಬೇಕು, ಅದನ್ನ ತಗೊಂಡು ಆದ್ಯ ಮನೆಗ್ ಬರ್ಬೇಕು. ಸಮಯ ನೋಡ್ಕೊಂಡು ಆ ಒಡವೆಗಳಿಂದನೇ ನಾವು ಅವಳ ಹಣೆ ಬರಹನ ಬದಲಾಯಿಸ್ಬೇಕು. ಅರ್ಥ ಆಯ್ತಾ? ಹಾ ಹಾ, ಅರ್ಥ ಆಯ್ತು. ಗೊತ್ತಿಲ್ಲಮ್ಮ, ಒಳಗಡೆ ಇರ್ಬೋದು. ಅಲ್ಲ, ಒಳಗಡೆ ಎಲ್ಲೂ ಕಾಣಿಸ್ಲಿಲ್ವಲ್ಲ. ನಿನಗೆ ಹೇಳ್ದೆ ಎಲ್ಲಿ ಹೋಗ್ತಾಳವಳು? ಇಷ್ಟೊತ್ತು ಮನೇಲೇ ಇದ್ಲು, ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದ್ಲಿ ಇವಳು? ಗೊತ್ತಿಲ್ಲ ಅಮ್ಮ. ಆದ್ಯಾ, ಎಲ್ಲಿ ಹೋಗಿದ್ಯಮ್ಮ? ದೊಡ್ಡಮ್ಮ, ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜ್ಗ? ಕಾಲೇಜ್ಗೆ ಹೋಗಿದ್ಯಾ? ಮತ್ ನೀನೇನೆ ಕಾಲೇಜಿಲ್ಲ ಅಂತ ಮನೇಲಿ ಕೂತ್ಕೊಂಡಿದ್ಯಾ? ಅಲ್ಲ ಆದ್ಯ, ನೀನಾದ್ರೂ ಕಾಲೇಜ್ ಇದೆ ಅಂತ ನನ್ನ ಹತ್ರ ಹೇಳ್ಬೇಕಲ್ವಾ? ಹೋಗ್ಲಿ, ಹೇಳಲಿಲ್ಲ ಅಂದ್ರೂ ರಾಜಿನ್ ಜೊತೆಲಿ ಕರ್ಕೊಂಡು ಹೋಗ್ಬೇಕಲ್ವಾ? ಅಂದ್ರೆ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ದೊಡ್ಡಮ್ಮ, ಅದಕ್ಕೆ ನಾನೇ ಹೋಗಿದ್ದು. ರಾಜಿಗೆ ಇರ್ಲಿಲ್ಲ. ಓ ಹಾಗ. ಅಲ್ಲ, ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅಡಿಗೆ ರೆಡಿಯಾಗಿದೆ, ಇಬ್ರು ಊಟ ಮಾಡೋರಂತೆ, ಬನ್ನಿ. ಆದ್ಯಾ, ಯಾಕೆ ಹೇಗಿದ್ಯಾ? ಅದೇನಿಲ್ಲ ಬಿಡು, ನಾನು ನಿನಗೆ ಆಮೇಲೆ ಹೇಳ್ತೀನಿ. ನೀನು ಹೋಗು. ಸೀನು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆ ಬಾ. ನಿಂಬೆಹಣ್ಣು ಹಿಂಡಿ ಮಜ್ಜಿಗೆ ತಂದು ಕೊಡು ಅಂತ ಹೇಳಿದ್ರಿ, ಮರ್ತ್ಬಿಟ್ರಾ? ಹಾ, ಕೇಳ್ದೆ ಅಲ್ವಾ? ಅಲ್ಲಿಡು. ಮೊದಲು ಮಜ್ಜಿಗೆ ಕುಡೀರಿ. ಕುಡಿತೀನಿ ಬಿಡು ಜಾನಕಿ, ಅಲ್ಲಿಡು. ಮಜ್ಜಿಗೆ ಬೇಕು ಅಂತ ಕೇಳಿದ ವಿಷಯನೇ ಮರ್ತ್ಬಿಟ್ರಿ. ಅಂಥದ್ರಲ್ಲಿ ನಾನಿಲ್ಲಿಟ್ಟು ಹೋದ್ರೆ ಕುಡಿತೀರಾ ನೀವು? ಮೊದಲು ಇದನ್ ಕುಡೀರಿ. ಹೆಂಡತಿಯಾಗಿ ಅಧಿಕಾರ ತೋರಿಸ್ತಾ ಇದೀಯಾ? ಅಭಿಮಾನ ತೋರಿಸ್ತಿದ್ದೀನ್ರಿ. ಈ ಅಭಿಮಾನಕ್ಕೆ ಮಧ್ಯದಲ್ಲಿ ಮೋಡ ಕವ್ದಿತ್ತು ಅಲ್ವಾ? ಆ ಮೋಡದ ಹಿಂದೆ ಕೂಡ ಅಭಿಮಾನನೇ ಇದ್ದಿದ್ದು, ಕಾಣಿಸ್ತಿರ್ಲಿಲ್ಲ ಅಷ್ಟೇ. ಮಾತಾಡೋದನ್ನ ಕಲ್ತಿದ್ಯಾ? 6 ತಿಂಗಳ ಸಹವಾಸದಲ್ಲಿ ಅವರು ಇವರಾಗ್ತಾರೆ ಅಂತ ಹೇಳ್ತಾರೆ.
ಇನ್ನು 20 ವರ್ಷದ ದಾಂಪತ್ಯ ಅಲ್ವಾ? ಇನ್ನು ನಿಮ್ಮಷ್ಟಲ್ದೆ ಹೋದ್ರೂ ಸ್ವಲ್ಪನಾದ್ರೂ ಮಾತಾಡಕ್ ಬರ್ಬೇಕಲ್ವಾ? ಸರಿ, ಹಾಗಾದ್ರೆ ಮಜ್ಜಿಗೆ ಕುಡಿಬೇಕು ಅಂತೀಯ? ಕುಡಿಯೋಕ್ ಕಷ್ಟ ಆಗತ್ತೆ ಅಂದ್ರೆ ಹೇಳಿ. ಕಷ್ಟ ಅಂದ್ರೆ? ಏನಿಲ್ಲ ಬಿಡಿ, ಕುಡೀರಿ. ಅಯ್ಯೋ, ಸರಿ, ಕೆಲ್ಸ ಇದೆ, ತುಂಬಾ ಲೆಕ್ಕ ನೋಡ್ಬೇಕು. ಆ ಲೆಕ್ಕ ಹಾಗಿರ್ಲಿ. ಮೊದಲು ಮನೇಲಿ ನಡೀತಿರೋ ಲೆಕ್ಕಾಚಾರನ ನೀವು ಸ್ವಲ್ಪ ನೋಡ್ಬೇಕು. ಏನಾಯ್ತು ಜಾನಕಿ? ಇಲ್ಲಿವರೆಗೂ ಏನೂ ಆಗಿಲ್ಲ ರೀ. ಏನಾದ್ರೂ ಆಗೋದಕ್ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದಲ್ವಾ? ಯಾರ ವಿಷಯದಲ್ಲಿ?